ಪಾರ್ಟಿಯ ಎಲ್ಲ ಹಿರಿಯರು ಹಿಂದೆ ನಾನು ಲೋಕಸಭಾ ಸದಸ್ಯನಾದಾಗ ಪ್ರಾರಂಭದಲ್ಲಿ ವೆಂಕಯ್ಯ ನಾಯ್ಡು ಅವರು, ನಿತಿನ್ ಗಡ್ಕರಿ ಅವರು, ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜನಾಥ್ ಸಿಂಗ್ ಅವರು, ಮತ್ತು ಅಮಿತ್ ಶಾ ಅವರು, ಈಗ ನಡ್ಡಾ ಅವರು ಎಲ್ಲರೂ ನಮಗೆ ಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಪೂರ್ಣವಾಗಿರ್ತಕ್ಕಂಥ ಅವರ ಆಡಳಿತದಲ್ಲಿ 10 ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ನಾವೇನೆಲ್ಲ ಕೇಳಿದೆವೋ ಅದೆಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿ ಯೋಜನೆಗಳಾಗಿದೆ. ಆ ಮಂತ್ರಿಮಂಡಲದ ಎಲ್ಲ ಸದಸ್ಯರು ನಮಗೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ವೇಗ ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇಲ್ಲಿಯ ಮತದಾರ ಬಂಧುಗಳು ನನಗೆ ಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿರೋ 15 ವರ್ಷಗಳ ಕಾಲ ಒಂದು ದೀರ್ಘಕಾಲ ಅಂತ ಅನಿಸ್ತದೆ. ಯಾಕೆಂದರೆ ಹಿಂದಿನ ಯಾವುದೇ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿರಲಿಲ್ಲ. ಹಿರಿಯರಾಗಿರ್ತಕ್ಕಂಥ ಧನಂಜಯ ಕುಮಾರ್ 12 ವರ್ಷ, ಹಿರಿಯರಾಗಿರ್ತಕ್ಕಂಥ ಜನಾರ್ದನ್ ಪೂಜಾ ಅವರು 14 ವರ್ಷಗಳ ಕಾಲ. ಇವತ್ತು ನನಗೆ 15 ವರ್ಷಗಳ ಕಾಲ ಅವಕಾಶಗಳು ಸಿಕ್ಕಿದ್ದಾವೆ. ನಾನು ಅವನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ. ಈ ಸಂದರ್ಭಗಳಲ್ಲಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಪಾರ್ಟಿಯ ಹಿರಿಯರಿಗೆ, ಪಾರ್ಟಿಯ ಕಾರ್ಯಕರ್ತರಿಗೆ, ಮತದಾರ ದೇವರುಗಳಿಗೆ, ಇಲ್ಲಿ ಅಧಿಕಾರಿ ವರ್ಗದವರಿಗೆ, ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಮಿತ್ರರು ನನಗೆ ಬಹಳ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಾನೊಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವ, ಒಬ್ಬ ಬೂತ್ ಮಟ್ಟದಿಂದ ಬಂದಿರತಕ್ಕಂಥ ನಾನು ಸಂಘದ ಪ್ರಚಾರಕನಾಗಿ ಮತ್ತು BJP ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತು ಈ ಕೆಲಸವನ್ನು ಮಾಡ್ಕೊಂಡು ಬಂದವ. ಪಾರ್ಟಿ ಏನು ಹೇಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಂದು. ನನಗೆ ಇವತ್ತು 15 ವರ್ಷಗಳ ಕಾಲ ಕೊಟ್ಟಿರೋ ಅವಕಾಶವೇ ದೊಡ್ಡದು ಅಂತ ನಾನು ತಿಳ್ಕೊಂಡವ. ಮುಂದಿನ ದಿನಗಳಲ್ಲಿ ಕಾಯ ವಾಚ ಮನಸ ಪೂರ್ವಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದುಡಿತೇನೆ. ಪಾರ್ಟಿ ಹೇಳುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ನಮ್ಮ ಮುಂದಿನ ಗುರಿ, ನಾನೆಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ, ಮತದಾರ ದೇವರುಗಳಲ್ಲಿ ವಿನಂತಿ ಮಾಡ್ತೇನೆ, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು, ಜಗದ್ವಂದ್ಯ ಭಾರತ ನಿರ್ಮಾಣ ಆಗಬೇಕು. ಆ ಸಂಕಲ್ಪದಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಇವತ್ತು ಬ್ರಿಜೇಶ್ ಚೌಟ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ ಒಬ್ಬ ಯುವಕ. ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಯೋಜನೆಗಳನ್ನು ಹಾಕಿದೆವೋ ಆ ಯೋಜನೆಗಳನ್ನೆಲ್ಲವನ್ನು ಪೂರ್ಣ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥವರು. ಅವರಿಗೆ ನಿಮ್ಮೆಲ್ಲ ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕು. ಅವರನ್ನು ಮತ್ತೆ ಆಯ್ಕೆ ಮಾಡಬೇಕು, ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸಬೇಕು. ನನಗೆ ಯಾವ ರೀತಿಯ ಸಹಕಾರಗಳನ್ನು ಕಾರ್ಯಕರ್ತರು, ಹಿರಿಯರು, ಮತದಾರರು ಕೊಟ್ಟಿದ್ದಾರೆ, ಅದೇ ಸಹಕಾರವನ್ನು ಬ್ರಿಜೇಶ್ ಚೌಟ ಅವರಿಗೂ ಕೊಡಬೇಕು. ನಾನು ಪೂರ್ಣವಾಗಿ ಅವ್ರ ಜೊತೆ ನಿಂತು ಅವರನ್ನು ಗೆಲ್ಲಿಸುವ ದೃಷ್ಟಿಯಿಂದ ಓಡಾಟಗಳನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಗೆಲ್ಲಿಸುವ ದೃಷ್ಟಿಯಿಂದ ನಮ್ಮ ಪೂರ್ಣ ಬಹುಮತವನ್ನು ಪೂರ್ಣವಾಗಿ ಅವರನ್ನು ಗೆಲ್ಲುವ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಗೆಲ್ಲುವ ದೃಷ್ಟಿಯಿಂದ ನನ್ನ ಪೂರ್ಣ ಸಮಯ, ಪೂರ್ಣ ಪರಿಶ್ರಮವನ್ನು ಹಾಕಿ ಗೆಲ್ಲುವುದಕ್ಕೆ ನನ್ನ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಮುಂದಿನ ಲೋಕಸಭೆಯ ಚುನಾವಣೆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ, ಕಳೆದ ಬಾರಿ ನಾನು 2,75,072 ಮತಗಳ ಅಂತರದಿಂದ ಗೆದ್ದೇನೆ. ಈ ಸಾರಿ 3 ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸುವಂಥ ದೃಷ್ಟಿಯಿಂದ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೀನಿ.